welcome back to my channel. Welcome back to Sadhya Vlogs. So, ಮೊದಲನೇದಾಗಿ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ವಿಶಿಂಗ್ ಯು ಆಲ್ ಅ ವೆರಿ ಹ್ಯಾಪಿ ಯುಗಾದಿ. ಸೊ ನಿಮ್ಮ ಈ ವರ್ಷ ಫುಲ್ ಚೆನ್ನಾಗಿರುತ್ತೆ, ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲ ಸಿಗಲಿ ಅಂತ ವಿಶ್ ಮಾಡ್ತೀನಿ. ಸೊ ಇವತ್ತು ಯುಗಾದಿ ಹಬ್ಬ ಆಗಿರೋದ್ರಿಂದ ಒಳ್ಳೆ ಮಾತಾಡಿ ಬೇವು ಬೆಲ್ಲ ಎಳ್ಳು ಬೆಲ್ಲ ಅಲ್ಲ, ಸೊ ಎಲ್ಲ ಬೇವು ಬೆಲ್ಲ ಅದಕ್ಕೆ ಒಳ್ಳೆ ಮಾತಾಡಿ. ಆ್ಯಂಡ್ ನಾವು ರಾಮನಗರಕ್ಕೆ ಹೋಗ್ತಿದ್ದೀವಿ. ಆಲ್ರೆಡಿ ರೀಚ್ ಆಗಿಬಿಟ್ಟೆ. ಆ್ಯಂಡ್ ಇವಾಗ ಇಂಟ್ರೊಡಕ್ಷನ್ ಮಾಡ್ತೀನಿ. ಆವಾಗಿಂದ ಎನರ್ಜಿ ಲೆವೆಲ್ ಎಲ್ಲರೂ ತುಂಬ ಲೋ ಇತ್ತು. ಸೊ ಅವನಿಗೆ ಸ್ವಲ್ಪ ಪಾಠ ಹಚ್ಚೋದಕ್ಕೆ ಇದೆಯಾ ಬೇಕಂತ ಡಿಸ್ಟರ್ಬ್ ಮಾಡ್ತಾನೆ ಗೈಸ್. ಅವನು ಯಾಕೋ ಸ್ವಲ್ಪ ಸ್ಕೂಲ್ ಲೂಸ್ ಆಗಿದೆ ಅವನು, ಅದಕ್ಕೆ So guys, I am looking so pretty, full ಬಿಸಿಲಿದೆ guys. ಸಿಕ್ಕಾಪಟ್ಟೆ ಬಿಸಿಲಿದೆ ರಾಮನಗರದಲ್ಲಿ. ಬೆಂಗಳೂರಲ್ಲಿ ಕಮ್ಮಿ ಬಿಸಿಲಿದೆ, ರಾಮನಗರದಲ್ಲಿ ಜಾಸ್ತಿ ಬಿಸಿಲಿದೆ ಗಾಯ್ಸ್. ಕಾರಲ್ಲಿ ಹೋಗ್ತಾ ಇದೀವಿ, ಇಲ್ಲಿ ನೋಡಿ ಇವ್ರು ಕನ್ನಡಿ ಹಾಕೊಂಡವ್ರೆ. இன்னைக்கு அடிக்கிற அடியில மூஞ்சி முகரையெல்லாம் பஞ்சர் ஆயிரணும். நீ பாக்குற இன்னைக்கு சகல என் அடிய பார்த்தது இல்லையா? பார் என்ன அடி ಅಲ್ಲೇ ಕಿಡಿದೆ ಇದೆಯಾ. ಸೊ ಗೈಸ್, ಬ್ಯಾಂಗ್ಳೂರಲ್ಲೇ ಬಿಸಿಲು ಜಾಸ್ತಿ ಅಂದರೆ ರಾಮನಗರದಲ್ಲಿ ಇನ್ನೂ ಹೆವಿ ಆಗಿರುತ್ತೆ. ಬಿಕಾಸ್ ಫುಲ್ ಆಬ್ವಿಯಸ್ಲಿ ಬೆಟರ್ ಅಲ್ಲ ಇರೋದ್ರಿಂದ. ಸೊ ಅದಕ್ಕೆ ಫುಲ್ ಎಕ್ಸಾಸ್ಟ್ ಆಗಿಬಿಟ್ಟಿದ್ದೀವಿ ಆಲ್ರೆಡಿ. ಆ್ಯಂಡ್ ಯಾ ಸೊ ನೋಡೋಣ ನಂಗೆ ಮಾತಾಡೋದಕ್ಕೆ ಬಿಡೋಣ. ಆಮೇಲೆ ಸಿಗ್ತೀನಿ. ಬಾಯ್ ಗೈಸ್. ಆಲ್ಮೋಸ್ಟ್ ಅಜ್ಜಿವರೆಗೆ ರೀಚ್ ಆಗಿದ್ದೀವಿ ಗೈಸ್. ಆ್ಯಂಡ್ ಹೋಗಿ ತೋರಿಸ್ತೀನಿ ಏನು ಮಾಡ್ತೀನಿ ಅಂತ. ಇವತ್ತು ನಾಳೆ ವ್ಲಾಗ್ ಎಲ್ಲರೂ ಕಂಟಿನ್ಯೂ ಮಾಡ್ತೀನಿ. ಸೊ ನಾಳೆ ನಾನ್ ವೆಜ್ ಇರುತ್ತೆ ಆ್ಯಂಡ್ ಇವತ್ತು ಸ್ವೀಟ್ ಇರುತ್ತೆ. ಆ್ಯಂಡ್ ಬೆಳಗ್ಗೆ ಒಂದು ಒಬ್ಬಟ್ಟನ್ನ ತಿಂದೆ ನಾನು. ಬೆಳಗ್ಗೆನ ಐ ಮೀನ್ ಬೆಳಗ್ಗೆ ಒಬ್ಬಟ್ಟನ್ನ ತಿಂದೆ. ಇಟ್ ವಾಸ್ ಡೆಲಿಷಿಯಸ್. ಸರಿ ಹೋಗಿ ಅಲ್ಲೋಗಿ ಊಟ ಮಾಡೋಣ. ಊಟ ಸ್ಪಾಕ್. ಸೊ ನಿಮ್ಮೆಲ್ಲರಿಗೂ ವ್ಲಾಗ್ ಇಷ್ಟ ಆಗುತ್ತೆ ಅಂತ. ಸೊ ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್ ಆ್ಯಂಡ್ ಕೀಪ್ ವಾಚಿಂಗ್. ಹೆಲೋ ಗಾಯ್ಸ್. ಸೊ ಊರಿಗೆ ಹೋಗೋಕ್ಕಿಂತ ಮುಂಚೆನೇ ಬೆಳಗ್ಗೆ ಮಮ್ಮಿ ಒಬ್ಬಟ್ಟು ಸಾರು ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿಬಿಟ್ಟು ಹೋಗಿದ್ರು ಕೆಲಸಕ್ಕೆ. ಆಮೇಲೆ ನಾವು ಎದ್ದು ತಲೆಗೆಲ್ಲ ಎಣ್ಣೆ ಹಾಕ್ಕೊಂಡು ಸ್ನಾನ ಮಾಡಾದಮೇಲೆ ಪೂಜೆ ಮಾಡಿ ಬೇವು ಬೆಲ್ಲನ ತಿಂದು ರೆಡಿಯಾಗಿ ನಾಷ್ಟ ಎಲ್ಲ ಮಾಡ್ಕೊಂಡ್ವಿ. ಆಮೇಲೆ ಮಮ್ಮಿ ಬಂದಾದಮೇಲೆ ಒಬ್ಬಟ್ಟು ಇನ್ನೂ ಎಕ್ಸ್ಟ್ರಾ ಒಬ್ಬಟ್ಟೆಲ್ಲ ಮಾಡಿ ಮಮ್ಮಿ ಬಂದು ಎಲ್ರಿಗೂ ಅವ್ರ ಫ್ರೆಂಡ್ಸ್ ಎಲ್ರಿಗೂ ಒಬ್ಬಟ್ಟನ್ನ ಕೊಡ್ತಾರೆ. ಸೊ ಅವ್ರಿಗೆಲ್ಲ ಒಬ್ಬಟ್ಟು ಕೊಟ್ಟಾದಮೇಲೆ ನಾವು ಹೋಗೋದು. ಪ್ರತಿ ವರ್ಷ ಯುಗಾದಿ ಹಬ್ಬದನ್ನ ನಾವು ಅಜ್ಜಿ ಮನೆಗೆ ಹೋಗ್ತೇವೆ. ಯುಗಾದಿ ಹಬ್ಬ ಪ್ಲಸ್ ಹೊಸ್ತಡಕನ್ನ ಅಲ್ಲಿ ನಾವು ಸೆಲೆಬ್ರೇಟ್ ಮಾಡ್ಬಿಟ್ಟು ಬರ್ತೀವಿ. ಇಟ್ಸ್ ಆಲ್ವೇಸ್ ಫನ್ ಆ್ಯಂಡ್ ಸ್ಪೆಷಲ್. ಅಜ್ಜಿ ಊರಿಗೆ ಹೋಗೋದು, ಅಲ್ಲಿ ಹಬ್ಬನ ಸೆಲೆಬ್ರೇಟ್ ಮಾಡೋದು, ಲೈಕ್ ಎಲ್ಲ ಒಂದಿರ್ತಾರಲ್ಲ. ಸೊ ತುಂಬಾ ಚೆನ್ನಾಗಿದೆ. Ramanagara guys. Ramanagara bus stop. Ramanagara signal. You ನೋಡಿ ಬರೀ ಬಿಲ್ಡಪ್ ಗೈಸ್. ಬಿಲ್ಡಪ್ ಏನು ಕಡಿಮೆ ಇಲ್ಲ. ಆ್ಯಂಡ್ ಲುಕ್ ಅಟ್ ಇಸ್ ಹೇರ್ ಸ್ಟೈಲ್ ಗೈಸ್. ಡಬ್ಬಾ ಹೇರ್ ಸ್ಟೈಲ್ ನೋಡಿ ಗೈಸ್. ಡಬ್ಬಾ ಹೇರ್ ಸ್ಟೈಲ್. ಅಜ್ಜಿ ಮನೆಗೆ ಬಂದಿದ ತಕ್ಷಣ ಮಮ್ಮಿ ಇಲ್ಲಿಂದನೇ ಬ್ಯಾಂಗ್ಳೂರಿಂದನೇ ಒಬ್ಬಟ್ಟು ಊರ್ನಾಳ ಮಾಡಿಕೊಂಡು ಅಜ್ಜಿ ಮನೆಗೆ ತೊಗೊಂಡೋಗಿದ್ವಿ. ಸೊ ದಟ್ ಮಮ್ಮಿ ಅಲ್ಲಿ ಅಜ್ಜಿ ತಾತಂಗೆ ಬಿಸಿಯಾಗಿ ಒಬ್ಬಟ್ಟು ಮಾಡಿಕೊಡ್ಬೋದು ಅಂತ ಅಲ್ಲಿ ಬಿಸಿಯಾಗಿ ಒಬ್ಬಟ್ಟು ಮಾಡಿಕೊಡ್ತಿದ್ವಿ. ಯುಗಾದಿ ಹಬ್ಬ ಅಂದ್ರೆ ಫಸ್ಟ್ ನನಗೆ ನೆನಪಾಗೋದು ಒಬ್ಬಟ್ಟು. ಬಿಕಾಸ್ ಒಬ್ಬಟ್ಟು ಅಲ್ಲಿರೋ ಯುಗಾದಿ ಹಬ್ಬ ಇಸ್ ಲಿಟ್ರಲಿ ಇನ್ಕಂಪ್ಲೀಟ್. ಒಬ್ಬಟ್ಟು ಮತ್ತು ಒಬ್ಬಟ್ಟು ಸಾರು. ಕೆಲವೊಬ್ರು ಒಬ್ಬಟ್ಟು ರಸ ಮಾಡ್ತಾರೆ, ಇನ್ನು ಕೆಲವೊಬ್ರು ಒಬ್ಬಟ್ಟು ಸಾರು ಮಾಡ್ತಾರೆ. ಸೊ ನಮ್ಮ ಮನೇಲಿ ಒಬ್ಬಟ್ಟು ಸಾರು ತುಂಬ ಅಂದರೆ ತುಂಬಾ ಫೇಮಸ್. ಆ್ಯಂಡ್ ಮಮ್ಮಿ ಫ್ರೆಂಡ್ಸ್ ಎಲ್ರಿಗೂ ಒಬ್ಬಟ್ಟು ಕೂಡ ಅಷ್ಟೇ ಇಷ್ಟ ಆಗುತ್ತೆ. ಸೊ ಮಿಸ್ ಮಾಡಿದೆ ಮಮ್ಮಿ ಪ್ರತಿಯೊಬ್ಬರಿಗೂ ಒಬ್ಬಟ್ಟನ್ನ ಬಿಸಿಯಾಗಿ ಮಾಡಿ ಕೊಟ್ಟು ಕಳಿಸ್ತಾರೆ. ಆ್ಯಂಡ್ ದೇ ಆಲ್ ಲವ್ ಇಟ್. ಆ್ಯಂಡ್ ನಮಗೂ ಕೂಡ ಖುಷಿಯಾಗುತ್ತೆ. ಊಟ ಮಾಡಿಬಿಟ್ಟು ನಾನು ಚಿನ್ನು ಸಂತೋಷ್ ಬಂದು ಸುಮ್ಮನೆ ಕಾರ್ಡ್ಸ್ ಆಡ್ತಿದ್ವಿ. ಒಂದು 5 ರೂಪೀಸ್ 10 ರೂಪೀಸ್ ಎಲ್ಲಕ್ಕೆ ಬೆಟ್ ಮಾಡಿ ಆಡ್ತೀವಿ. ಐ ನೆವರ್ ಪ್ಲೇ. ಲೈಕ್ ಮೇ ಬಿ ನಾನು ಒಂದು ಸತಿ ಆಡೋದಿನ ಅಷ್ಟೇ ಹೊರತು ಈ ಸತಿ ನಾನು ತುಂಬ ಚೆನ್ನಾಗಿ ಆಡಿದೆ. ಐ ಆಮ್ ಸೋ ಪ್ರೌಡ್ ಆಫ್ ಮೈ ಸೆಲ್ಫ್. ಮೈ ಬ್ರದರ್ ರಿಯಾಕ್ಷನ್, ನನ್ನ ರಿಯಾಕ್ಷನ್ ನೋಡಿ ಗೈಸ್. ರಿಯಾಕ್ಷನ್ ಗೈಸ್. ಅವಾಗ 5 ರೂಪೀಸ್ಗೆ ಆಡಿದ್ವಿ, ಇವಾಗ 10 ರೂಪೀಸ್ ಆಡಿದ್ವಿ. ಆ್ಯಂಡ್ ನಾನು ವಿನ್ ಆದೆ.
ಇಟ್ಸ್ ನೆಕ್ಸ್ಟ್ ಡೇ. ಸೊ ಮೊನ್ನೆ ಒಂದೇ ಅಷ್ಟೊಂದು ವ್ಲಾಗ್ ಮಾಡಿದ್ಲಲ್ಲ, ಬಿಕಾಸ್ ಇಟ್ ಇಸ್ ಲೈಕ್ ಜಸ್ಟ್ ಈಟ್ ಪ್ಲೇ ಸ್ಲೀಪ್ ಇಷ್ಟೇ ಆಗಿತ್ತು. ಸೊ ಆಬ್ವಿಯಸ್ಲಿ ಹೊಸ್ತಾಡಕ್ಕೂ ಆಗಿದ್ದರಿಂದ ತಾತ 3:30ಗೆ ಎದ್ದಿದ್ರು. 3:30ಗೆ ಎದ್ದು ಹೋಗಿ ಮಾಂಸ ಎಲ್ಲ ತೊಗೊಂಡು ಬಂದರು. ನಾನು 7:30ಗೆ ಎದ್ದೆ. ಮನೇಲೆಲ್ಲ ಬೇಗ ಎದ್ದು ಅಡುಗೆಗೆ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದು. ಸೊ ನಾನು ಸ್ವಲ್ಪ ಲೇಟಾಗಿದ್ದು. ಅದಾದಮೇಲೆ ಮಮ್ಮಿಗೆ ಮನೇಲಿ ಹೆಲ್ಪ್ ಮಾಡ್ತಿದ್ದೆ. ಬಾಯ್ಲಿ ಮಾಂಸ ಎಲ್ಲ ಏನಿಗೆ ಬೇಕು? ಟೇಸ್ಟ್ ಆಡ್. ಇಲ್ಲಿ ಚಿಕನ್ ಫ್ರೈ ಬರೀ ನನಗೆ ನಂಜಮ್ಮ ಅಲ್ಲಮ್ಮ. ಏನು ಮಾಡ್ತಿದ್ಯಾ ಮಿಸ್ಟರ್ ಗೋಪಾಲಯ್ಯ? ವಾಟ್ ಆರ್ ಯು ಡೂಯಿಂಗ್? ಎತ್ಕೋಬೇಡ ತಟ್ಟೆನ. ತಟ್ಟೆನ ಎತ್ಕೋಬೇಡ. ಬಿರಿಯಾನಿಗೆ ಮಟನ್ ಬೇಯ್ತೈತೆ. ಅವನಿಗೆ ಬಿರಿಯಾನಿ ಬೇಕಂತ ಅದಕ್ಕೆ ಹೇಳ್ತೀವಿ. ಗ್ಯಾಸ್ ಮೇಲೆ ಬಂದು ಕೂತ್ಕೊ. ರೆಡಿ ಕಬಾಬ್ ರೆಡಿ ಆಗಿದೆ. ಆ್ಯಂಡ್ ಮಟನ್ ಸಾರು. ಅದ್ರಲ್ಲಿ ಬರೋ ದುಡ್ಡಲ್ಲಿ ನನಗೆ ಗಾಡಿ ಕೊಡಿಸ್ತಾರಂತೆ ಡೌನ್ ಪೇಮೆಂಟ್. ಓ ಮೈ ಗಾಡ್ ಗೈಸ್, ನಿಜ ಫನ್ ಇವತ್ತಿನ ಕಾಮಿಡಿ ಅದು ಗೈಸ್. ಆ್ಯಂಡ್ ನಾನು ನೋಡಿ ಇಷ್ಟು ಶೆಕೆ ಅಂದರೆ ಕಿಚನಲ್ಲೂ ಶೆಕೆ, ವಾಶ್ರೂಮಲ್ಲೂ ಶೆಕೆ ಆಗ್ತಿದೆ. ನಾನು ಯಾಕೆ ಗೊತ್ತಾ ಬ್ಲಾಗ್ ಮಾಡೋಕ್ಕೆ ಬ್ಲಾಗ್ ಮಾಡೋದು ಸ್ಟಾಪ್ ಮಾಡಿಬಿಟ್ಟೆ ಗೈಸ್. ಇನ್ನೊಂದ್ಸತಿ ಎಲ್ಮ ವಿಡಿಯೋ ಆನ್ ಮಾಡಿರ್ಲಿಲ್ಲ. ನಾನು ಏನು ಬ್ಲಾಗ್ ಮಾಡೋದು ಸ್ಟಾಪ್ ಮಾಡಿದ್ದೀನಿ ಅಂದರೆ ಹೇಳ್ಮ ಜಾಸ್ತಿ ಸೋಂಬೇರಿ. ನಾನು ಬೆಳಿಗ್ಗೆ ಎದ್ದು ಅಲ್ತೀನಿ, ಕಬಾಬ್ ತಾನೆ. ಓ ಮೈ ಗಾಡ್ ಗೈಸ್, ಎಷ್ಟು ಸುಳ್ಳು ಹೇಳ್ತಾನೆ ಅಂದ್ರೆ ಅಷ್ಟೇ. ನಮ್ಮ ಅಕ್ಕ ಚೆನ್ನಾಗಿ ಮಲಗಿರ್ತಾಳೆ. ಕಾಲೇಜ್ಗೆ ಹೋಗ್ತೀನಿ, ಕಾಲೇಜಿಂದ ಬರೋಷ್ಟಲ್ಲೇ ನಾನು ಕಾಲೇಜಿಂದ ಬಂದು 6:30 ಆಗುತ್ತೆ. 6:30ಯಿಂದ ಬಂದು ನಾನು ಬ್ಲಿಂಕಿಟ್ ಕೆಲಸ ಮಾಡಬೇಕು. ಅದನ್ನ ಮತ್ತೆ ಸ್ಟಾರ್ಟ್ ಮಾಡಬೇಕು. ಅದು ಸ್ಟಾರ್ಟ್ ಮಾಡಿ ಕೆಲ್ಸಕ್ಕೆ ಹೋಗೋದೆಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ಕೆಲಸ ಮುಗಿಸ್ಕೊಂಡ್ ಬರೋಷ್ಟಲ್ಲಿ 2 ಗಂಟೆ ಆಗುತ್ತೆ. ಇದ್ರಲ್ಲಿ ನಾನು ಏನಂತ ಬ್ಲಾಗ್ ಮಾಡಲಿ? ಒಂದು ಬ್ಲಾಗ್ ಮಾಡ್ತೀನಿ ಡೈಲಿ ಅರ್ನಿಂಗ್. ಎದ್ದೊಳ್ಳೋದು 7:30ಗೆ, ಅದು ನಾನು ಎಬ್ಬಿಸ್ಬೇಕು. 7:30ಗೆ ಎದ್ದು ರೆಡಿ ಆಗ್ತಾನೆ, ಕಾಲೇಜ್ಗೆ ಹೋಗ್ತಾನೆ 8 ಗಂಟೆಗೆ, ಬರ್ತಾನೆ 5:30ಗೆ, ಅರ್ಧ ಗಂಟೆ ತಿಂತಾನೆ ಸುತ್ತಾನೆ ಮಾಡೋದು. ದಪ್ಪದ್ ಮಾಡ್ಬೇಕಾದ್ರೆ ಸೇದೋಗುತ್ತೆ. ಸಂತೋಷ್, ಇದಕ್ಕಿಂತ ಬೇರೆ ದುಡ್ಡಿನ ಒಂದು ಏನೂ ಇಲ್ಲ, ಬರೀ ದುಡ್ಡು ಬಿಡ್ತಾನೆ ಅಷ್ಟೇ ಆಯ್ತಾ. ಸೊ ನಾನು ಹೇಳಿದ್ರೆ ತಮಗೆ 75 ಡೇಸ್ ಆ ಚಾಲೆಂಜ್ ಮಾಡೋಣ. 5:30ಗೆ ಎಬ್ಬಿಸೋ ಅಂದ್ರೆ ಅವ್ನು ಎಬ್ಸೇ ಇಲ್ಲ ಗೈಸ್. ಸೊ ಅವ್ನು ನಾನು ಮಿಸ್ಟೇಕ್ ಅಲ್ಲ. ಬಟ್ ಊರಿಗೆ ಹೋಗೋದ್ಮೇಲೆ ನಾವು ಸ್ಟಾರ್ಟ್ ಮಾಡ್ತೀವಿ. ಅದ್ರಲ್ಲಿ ಚೆನ್ನಾಗಿ ತಿಂತಾರೆ ಚಿಕನ್ ಎಲ್ಲ ಬರ್ತೇನೆ. ಇವತ್ತು ಫುಲ್ ಬ್ಯಾಟಿಂಗ್ ಇರುತ್ತೆ. ಸೊ ಇವತ್ತು ಹಂಚು ನಾಳೆ ಹೋಗಿ ಇವನ್ನೇ ಮಾಡ್ತೀವಿ. ಆ್ಯಂಡ್ ಅದ್ರಲ್ಲಿ ಫ್ಯಾನ್ ಹಾಕ್ಸ್ಬೇಕು ಅನ್ಸುತ್ತೆ ಕಿಚನಲ್ಲಿ. ಕೂರಿಸ್ಬಿಟ್ಟು ಮಾಡ್ತಾರೆ ತಾತ. ಕಿಚನಲ್ಲಿ ಫ್ಯಾನ್ ಹಾಕ್ಸು ತಾತ. ಅದೊಂದು ಕಮ್ಮಿ ಐತೆ. ಓಸಿನಲ್ಲಿ ಬಿರಿಯಾನಿ ತಿಂತಾರೆ. ತಾತ ರಿಯಾಕ್ಷನ್ ನೋಡು. ಏನ್ ತಾತ ಬಿರಿಯಾನಿ ತಿನ್ನಕ್ ಓಸಿನಲ್ಲಿ ಅಲ್ಲಿಗೆ ಬಂದಿದ್ಯಾ? ಇಲ್ಲಿ ಬಂದ್ಬಿಟ್ಟು ಫ್ಯಾನ್ ತಾತ ನೀರಿನ ಕ್ಯಾನ್ ಹೋಗು ನಾಯಿ ಹೋಗಲೇ ಹೋಗು. ನಮ್ಮ ಮನೇಲಿ ಬೆಲೆ ಇಲ್ಲ, ನಮ್ಗೆ ಇಲ್ಲಿ ಬಂದ್ರೂ ಬೆಲೆ ಇಲ್ಲ. ಆಮೇಲೆ ಸಿಗ್ತೀವಿ. ಮೋಸ್ಟ್ಲಿ ಮಾರ್ಕೆಟ್ ಹೋದ್ರೆ ಆದ್ರೂ ಬೆಲೆ ಬರುತ್ತೆ. ಹೋಗಿ ಸಂತೋಷ್. ಕುಕ್ಕರ್ಗೆ ಎಣ್ಣೆ ಹಾಕೊಳ್ಳಿ, ಈರುಳ್ಳಿ ಹಾಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಅದು ಗೋಲ್ಡ್ ಫ್ರೈ, ಡೀಪ್ ಫ್ರೈ ಎಲ್ಲ ಆಗ್ಬೇಕು. ಅದಾದ್ಮೇಲೆ ಏನ್ ಮಾಡ್ತೇವೆ ಅಂತ ಆಮೇಲೆ ಹೇಳ್ತೀವಿ. ಬೋಟಿ ಗೊಜ್ಜಿಗೆ ತೆಂಗಿನಕಾಯಿ, ಈರುಳ್ಳಿ, ಕಡಲೆ, ಬೆಳ್ಳುಳ್ಳಿ, ಲವಂಗ, ಗಸಗಸೆ, ಮೆಣಸು, ಪುದೀನ ಹಾಕೊಂಡು ಅದನ್ನ ರುಬ್ಕೊಬೇಕು ಸಾಫ್ಟ್ ಆಗಿ. ರುಬ್ಬಣ. ಕರೆಂಟ್ ಹೋಯ್ತಾ? ಕರೆಕ್ಟಾಗಿ ನಮ್ಮ ಅಕ್ಕ ಮಿಕ್ಸಿ ಹಾಕಿದ್ರೆ ಕರೆಂಟ್ ಹೋಯ್ತು. ಅದೃಷ್ಟನೇ ಇಲ್ಲ. ಸನ್ ಆಫ್ ಮಾಡಿಕೋ, ಆಮೇಲೆ ಎಲ್ಲ ಜಾತ್ರೆ ಕಲರ್ ಆಗೋಗುತ್ತೆ ಕಿಚನ್ ಫುಲ್ಲು. ನಮ್ಮ ಅಕ್ಕ ಒರಿಜಿನಲ್ ಕಲರ್ ಕಾಣಿಸ್ತೈತೆ ನೋಡಿ ಇವತ್ತು. ಕಾಲು, ಕೈ, ಕಲ್ಲುಗಳನ್ನ ನೋಡ್ಕೊತ ಎಲ್ಲಿಂದ ವಿಡಿಯೋ ಕಳ್ಸೋರು ನಮ್ಗೆ. ಕಟಿಂಗ್ ನರ ಕೀಳ್ತೈತೆ. ನಮ್ಮಮ್ಮ ಕರೆಂಟ್ ಬರ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಂತೈತೆ. ಫ್ರೈ ಆದ್ಮೇಲೆ ಇವಾಗ ನಾವು ನೆನೆಸಿರೋ ಕಾಳುಗಳು ಬಟಾಣಿ ಮತ್ತೆ ಎರಡನ್ನೂ ಹಾಕೊಂಡು ಇವಾಗ ಫ್ರೈ ಮಾಡಬೇಕು. ಸ್ವಲ್ಪ ಮಿಕ್ಸ್ ಮಾಡಬೇಕು. ಇವಾಗ ಈ ಕಾಳುಗಳು ಹಾಕಾದ್ಮೇಲೆ ಬೋಟಿ ಅಂದ್ರೆ 5 ರೂಪಾಯಿ ಸಿಗುತ್ತಲ್ಲ ಆ ಬೋಟಿ ಅಲ್ಲ ಇದು. ಆಲ್ ಟೈಪ್ಸ್ ಆಫ್ ಬೋಟಿ ಇದೆ.
ಏನು ದೊಡ್ಡ ಪೈಪು ಚಿಕ್ಕ ಪೈಪು ದೊಡ್ಡ ಪೈಪು ಚಿಕ್ಕ ಪೈಪು PVC ಪೈಪು ಬ್ಲ್ಯಾಕ್ ಪೈಪು ಏನು ಫೈಬರ್ ಪೈಪು ಆ್ಯಂಡ್ ಸಮಥಿಂಗ್ ಆ ನೀರು ಹಾಕಕ್ಕ ದೊಮ್ಮೆ ಮತ್ತೆ ಲಿವರ್ ಮತ್ತೆ ಚರ್ಬಿ ಅಲ್ಲ ಚರ್ಬಿ ಹಾಕಲ್ಲ ಗೈಸ್ ಆಮೇಲೆ ಹಾಕ್ತಾರೆ ಯಾಕಂದ್ರೆ ಚರ್ಬಿ ಆಮೇಲೆ ಸಿರಪ್ ತರ ಇಲ್ಲೇ ತಗಕ್ಕ ಇದಾಕಕ್ಕ ಮಿಕ್ಸ್ 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 ಇದಾಕಕ್ಕ ಅರ್ಶಿನ ಉಪ್ಪು ವೆಜ್ ಯಾವ್ಯಾವ ವೆಜ್ ತಿಂತೀರ ದಯವಿಟ್ಟು ಇದನ್ನ ಸ್ಕಿಪ್ ಮಾಡಿಬಿಡಿ ಆಮೇಲೆ ಎಲ್ಲ ಬೈಕೊಂಬಿಡಿ ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಪ್ಪ ರಾಜ. ಸುಮ್ಮನಿರು ರಾಜನ ಏನಕ್ಕ ನಮ್ಮಮ್ಮ ಕೋಪದಲ್ಲಿ ತುರ್ದಿರೋದು ಅದೇ ಉಪ್ಪು ಹಾಕಿದ್ದಾರೆ ಗೈಸ್ ಮಸಾಲೆ ಅಲ್ಲಡ್ಸು ರಾಜ. ಅಂತ ಗೈಸ್ ಈಗ ರುಬ್ಬಾನ ಅದಕ್ಕೆ ಆಲೂಗಡ್ಡೆ ಅದಕ್ಕೆ ಬದನೆಕಾಯಿ ನುಗ್ಗೆಕಾಯಿ ಇದನ್ನ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಧನಿಯಾ ಪುಡಿ ಚಿಲ್ಲಿ ಪೌಡರ್ ಹಾಕ್ಬಿಡ್ಬೋದು ಕಾಪಿ ರೈಟ್ ಮಾಡುತ್ತೆ ನಾನು ವಿಡಿಯೋನ ಸ್ಟಾಪ್ ಮಾಡ್ಬಿಟ್ಟು ಅಂತ ಎಲ್ಲ ಟೊಮೆಟೊ ಹಾಕೊಂಡು ಫಸ್ಟ್ ಈಗ ರುಬ್ಕೊಬೇಕು ಸೊ ಗೈಸ್ ನಾನು ರುಬ್ಕೊಂಡೆ ಇವಾಗ ಇದಕ್ಕೆ ಧನಿಯಾ ಪೌಡರ್ ಚಿಲ್ಲಿ ಪೌಡರ್ ಆಗ್ತಿಲ್ಲ ಬಿಕಾಸ್ ನಾವು ಹ್ಯೂಜ್ ಕ್ವಾಂಟಿಟಿ ಮಾಡ್ತಿರೋದ್ರಿಂದ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡ್ತಿರೋದ್ರಿಂದ ಇದಕ್ಕೆ ಆಗ್ತಿಲ್ಲ. ಸೊ ಏನು ಮಾಡಬೇಕು ಅಂದರೆ ಕುಕ್ಕರ್ಗಳೇ ಮಸಾಲೆ ಏನು ಚಿಲ್ಲಿ ಪೌಡರ್ ಧನಿಯಾ ಪೌಡರ್ನ ಹಾಕಬೇಕು. ಎಷ್ಟು ಸ್ಪೂನು 2 ಸ್ಪೂನ್ ಚಿಲ್ಲಿ ಪೌಡರ್ 4 ಸ್ಪೂನ್ ಧನಿಯಾ ಪೌಡರ್. ಅಮ್ಮ ಎಷ್ಟು ಕೆ ಜಿ ಇದೆ ಅದು ಬೋಟಿ? ಒಂದು ಫುಲ್ ಬೋಟಿ ಇದೆ ಅಂತ ಗೈಸ್. ಎಷ್ಟು ಕೆ ಜಿ ಅಂತ ನನಗೆ ಗೊತ್ತಿಲ್ಲ, ನಮ್ಮ ತಾತ ತಂದಿರೋದು ದೊಮ್ಮೆ ಮತ್ತು ಒಂದು ಬೋಟಿ ಅಂತ. ಸೊ ಅದಕ್ಕೆ ಚಿಲ್ಲಿ ಪೌಡರ್ ಧನಿಯಾ ಪೌಡರ್ ಅದರಲ್ಲೇ ಹಾಕಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಅದರೊಳಗಡೆ ಹಾಕಿ ವಾ ಹಾಂ ಕಲಿಸ್ತಾ ಇದೆ. 4 ಸ್ಪೂನ್ ಧನಿಯಾ ಪೌಡರ್, ಟೇಬಲ್ ಸ್ಪೂನ್ ದೊಡ್ಡ ಸ್ಪೂನ್ 2 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್. ಖಾರ ನಿಮಗೆ ಎಷ್ಟು ಬೇಕಷ್ಟು ಹಾಕೋಬೋದು, ನಾವು ಸ್ವಲ್ಪ ಕಡಿಮೆ ಹಾಕ್ತೀವಿ. ನೀರು ಧನಿಯಾ ಪುಡಿ ಮತ್ತು ಚಿಲ್ಲಿ ಪೌಡರ್ನ ನೀರು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಹಾಕ್ಕೊಂಡು ಮತ್ತು ಅದಕ್ಕೆ 1-2 ಚಮಚ ನೀರು ಹಾಕಿ ಇವಾಗ ಇದು ಒಂದು 3-4 ವಿಸಿಲ್ ಚೆನ್ನಾಗಿ ಬರಬೇಕು. ಅದು ಕಾಳೆಲ್ಲ ಬೆಂದಿರಬೇಕು. ಬೆಂದಾದಮೇಲೆ ಇಲ್ಲಿ ಬೇರೆ ಪಾತ್ರೆಗೆ ಹಾಕ್ಕೊತಿದ್ದಾರೆ ಬಿಕಾಸ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ. ಆ ಪಾತ್ರೆಗೆ ಹಾಕ್ಕೊಂಡು ನಾವು ಅವಾಗಲೇ ರುಬ್ಬಿರೋ ಮಸಾಲೆ ಎಲ್ಲ ಇತ್ತಲ್ವ, ಸೊ ಆ ಮಸಾಲೆನೆಲ್ಲ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಕಾಯಿ ತುರಿನ ಹಾಕ್ಕೊತಿದ್ದಾರೆ. ಸೊ ಸ್ವಲ್ಪ ಕಾಯಿ ತುರಿ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಅದನ್ನ ಚೆನ್ನಾಗಿ ಬಾಯ್ಲ್ ಮಾಡಿ ಅದು ಹಸಿ ಮಸಾಲೆ ಸ್ಮೆಲ್ಲೆಲ್ಲ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿದ್ರೆ ಮತ್ತು ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡ್ರೆ ಬೋಟಿ ಗೊಜ್ಜು ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಸೊ ಟ್ರೈ ಮಾಡಿ. ಈಗ ನಾಷ್ಟಕ್ಕೆ ಬಂದು ಚಪಾತಿ ಮತ್ತು ಬೋಟಿ ಗೊಜ್ಜು ಚಿಕನ್ ಫ್ರೈನ ಮಾಡಿದ್ರು. ಸೊ ನಾನು ಬೋಟಿ ಗೊಜ್ಜು ಅಷ್ಟೊಂದು ತಿನ್ನಲ್ಲ, ಸೊ ಅದರಿಂದ ನಾನು ಚಿಕನ್ ಫ್ರೈನ ತಿಂದೆ. ಆಮೇಲೆ ಬೋಟಿ ಗೊಜ್ಜು ಸ್ವಲ್ಪ ಹಾಕ್ಕೊಂತಿಂದೆ. ಟೇಸ್ಟಿಯಾಗಿತ್ತು ಬ್ರೇಕ್ಫಾಸ್ಟ್. ಬಾ ಈ ಬಿಸಿಲಲ್ಲಿ ಹೋಗ್ಬಿಡು. ಮಧ್ಯಾಹ್ನ ಮೇಲೆ ಎಷ್ಟು ಬಿಸಿಲು ನಾನು ಲಿಟರಲಿ ಕಾಲು ಸುಟ್ಟು. ಸಖತ್ ನೀರೈತೆ. ಓ ಮೈ ಗಾಡ್, ಕೆಳಗಡೆ ಹೋಗೋದೇ ಟಾಸ್ಕ್. ಓಡು ಆಮೇಲೆ ಬಿಸಿ ಸುಟ್ಟೈತೆ. ಮಧ್ಯಾಹ್ನ ಎಲ್ಲ ಊಟ ಮಾಡಾದ್ಮೇಲೆ ಸಂಜೆ ಬಂದು ಪಾಯಸ ಮಾಡ್ತದೆ ನಾನಿಲ್ಲಿ, ಬಿಕಾಸ್ ತಾತ ಪಾಯಸ ತಿನ್ನಬೇಕು ಅಂತ ಹೇಳ್ತಿದ್ರು ಅಂತ. ಸೊ ಸಿಂಪಲ್ಲಾಗಿ ಇಲ್ಲಿ ಪಾಯಸ ಮಾಡ್ತಿದ್ದೆ. ನಿಮಗೊಂದು ಏನು ಹೇಳ್ತೀನಿ, ಅಲ್ಲೆಲ್ಲ ನಿಂತ್ಕೊಂಡು ನೋಡ್ತಿದ್ದಾರಲ್ಲ, ದ್ಯಾಟ್ಸ್ ಬಿಕಾಸ್ ಚಂದ್ರ ಕಾಣಿಸ್ತಿರೋದಂತೆ. ಏನು ಎಲ್ಲಿ ಕಾಣ್ತೈತೆ ನಿಂಗೆ? ಅಲ್ಲಿಲ್ವೇನ ಅಲ್ಲಿ ನಿನ್ ಕಾಣಿಸಿಲ್ಲ? ಇದ್ರಲ್ಲಂತೂ ಕಾಣಿಸ್ತಿಲ್ಲ. ನಾನು ನೋಡೋದಕ್ಕೆ ಎಷ್ಟೋ ಇಟ್ಸ್ ಲಿಟ್ರಲಿ ಜಸ್ಟ್ ಓದ್ದೆ. ಅದಕ್ಕೆಲ್ಲ ನಿಂತ್ಕೊಂಡು ಫುಲ್ ಅವಾಗಿಂದ ನೋಡ್ತಿದ್ರು ಗೈಸ್. ಇವರೆಲ್ಲನೂ ಅಷ್ಟೇ ಆವಾಗಿಂದ. ಅಲ್ಲಿ ನೋಡಿ ಎಲ್ಲ ಫುಲ್ ವೀಡಿಯೋ ಮಾಡ್ತಾಯಿದ್ದಾರೆ.
ಎಲ್ಲ ವಿಡಿಯೋ ಮಾಡ್ತಿದ್ದಾರೆ ಗೈಸ್. ಅಷ್ಟು ಬೇಗ ಕಾಣಿಸ್ತಿಲ್ಲ. ಹಾಂ ಅಲ್ಲೇ ಇದೆ. ಇಟ್ಸ್ ಲುಕಿಂಗ್ ವೆರಿ. I'll try to show you the moon. Can you see that moon? ನಿಲ್ಲು ಸ್ಮೈಲ್. ಚಿಕ್ಕಿಗಿದೆ ಅದು ದಪ್ಪ ಇರೋದು ನಮ್ ಕಣ್ಣು ಅದು ಎಷ್ಟು ಲೋಕ ಐತಾಳು 7 ಲೋಕದಲ್ಲಿ ಇರೋದು. ಕ್ರಿಸ್ಮಸ್ ತಾತ ಫೋನ್ ಮಾಡಿ ಹೇಳಿದೀನಿ, ಗಾಡಿ ಕಳಿಸ್ತಾರೆ, ಕಳ್ಸಿದ ತಕ್ಷಣ ಹೋಗಿ ಒಂದು ಗಂಟೆ ಕಟ್ಬಿಟ್ಟು ಬಂದ್ಬಿಡ್ತೀನಿ. ಕ್ರಿಸ್ಮಸ್ ಇರೋದು 2ನೇ ಲೋಕದಲ್ಲಿ. ನಾಳೆ ಈದ್ ಇದೆಯಲ್ಲ ಮುಸ್ಲಿಂ ಅವ್ರದ್ದು, ಅದೇ ಇವತ್ತು ಚಂದ ಕಾಣಿಸ್ಕೊಂಡ್ಬಿಟ್ಟಿದೆ. ಅದೇ ಇಂಡಿಯನ್ ಇಲ್ಲ ತಾತ, ಇಂಡಿಯನ್ ಕ್ಯಾಲ್ಕುಲೇಟರ್ ಪ್ರಕಾರ ನಾಳೆ ಇರೋದು. ಇಲ್ಲ ಇವತ್ತೇ ಚಾಂದು, ಇವತ್ತು ನಾಳೆ. ಇವತ್ತು ನೋಡ್ತಾರೆ, ಜನರ ಕಾಣಿಸಿದ್ರೆ ನಾಳೆ ಹಬ್ಬ ಮಾಡ್ತಾರೆ. ಏನು ರಾಹುಲ್ ನನ್ ಕರ್ಕೊಂಡ್ ಬೆಳ್ಳುಳ್ಳಿ ಕಬಾಬ್ ಚೆನ್ನಾಗಿರ್ತದ. ಸ್ವೀಟ್ ಕರೆಕ್ಟಾಗಿ ಆಯ್ತಾ? ಅಪ್ರೋಚ್ ಸೂಪರ್. ಥ್ಯಾಂಕ್ ಯು. We have ಗುಲಾಬ್ ಜಾಮೂನ್ ಮತ್ತೆ ಪಾಯಸ. ಬೋಟಿ ಗೈಸ್. ಮುತ್ತು ಮಲಗೋಣ, ಎದ್ದೊಳಿಸು. ಬೋಟಿ ಬಿರಿಯಾನಿ ಇಲ್ಲಿದೆ ಗೈಸ್ ಮಾಡಿರೋದು. ಸೊ ಅಷ್ಟೇ ಇರೋದಿವಾಗ. We also have some kebab. ಏನೋ ಮುತ್ತು Yummy. ತಗೋ.